ನಮ್ಗೆ ಗೊತ್ತಿಲ್ಲ. ನಂಗೆ 30 to 35 40K ವರೆಗೂ ಸ್ಯಾಲರಿ ಸಿಗ್ತಾ ಇದ್ದಿದ್ದು. ಸೊ ಫಸ್ಟ್ ನನ್ ಬಂದು ಬ್ಯಾಂಕ್ ಆಗಿ ವರ್ಕ್ ಮಾಡ್ತಿದ್ದೆ. ಸೊ ನನ್ ಕನ್ಸಿದ್ದು ಬಂದು ಬ್ಯೂಟಿಷಿಯನ್ ಆಗ್ಬೇಕನ್ನೋದು ನನ್ ಕನ್ಸಿದ್ದು. ಓಕೆ, ನೆಕ್ಸ್ಟ್ ಇವಾಗೆಲ್ಲ ಇವ್ ನನ್ನ ಹತ್ರ ಎಲ್ಲ ಕಲ್ತಾಯ್ತು. ನೆಕ್ಸ್ಟ್ ಇವಾಗ ಹೊಸಬ್ರು ಬಂದಿದ್ದಾರೆ. ಹೊಸಬ್ರು ಅಂದ್ರೆ ಬೇಸಿಕ್ ಕಲ್ತ್ಕೊಂಡು ಮತ್ತೆ ನಾನು ಫ್ಯಾಷನ್ ಡಿಸೈನರ್ ಆಗಿದೆ. ಅಷ್ಟು ಕಲ್ತ್ಕೊಂಡ್ರೇನೆ ಬರ್ಬೇಕಾ ಫ್ಯಾಷನ್ ಡಿಸೈನ್ಗೆ? ಇಲ್ಲ, ಬೇಸಿಕ್ ಗೊತ್ತಿದ್ರೆ ಸಾಕು, ನಾನು ಕೂಡ ಫ್ಯಾಷನ್ ಡಿಸೈನರ್ ಆಗ್ಬೋದು ಅಂತೇಳಿ ಬಂದಿದ್ದಾರೆ. ಅವ್ರು ಕರೆಯಣ್ವಾ? ಹಾಯ್ ನಯನಾ. ಹಾಯ್, ಹೇಗಿದ್ಯಾ? ಚೆನ್ನಾಗಿದ್ಯಾ? ಓಕೆ, ಇದು ಬೇಸಿಕ್ ಕಲ್ತ್ಕೊಂಡ ತಕ್ಷಣ ಡಿಸೈನ್ ಕಲ್ತ್ಕೊಂಡು ಆಮೇಲೆ ಒಬ್ಬರನ್ನ ಅಲ್ಲ ಡೈರೆಕ್ಟ್ ಆಗಿ ಫ್ಯಾಷನ್ ಡಿಸೈನಿಂಗ್ ಬಂದ್ರಿ? ನನ್ಗೆ ಇನ್ನೊಂದ್ ಏನಂತ ಹೇಳಿದ್ರೆ, ನನ್ಗೆ ಬೇಸಿಕ್ ಗೊತ್ತಿಲ್ಲ. ಟೈಲರ್ ಅಂದ್ರೆ ಏನಂತಾನೆ ನನಗೆ ಗೊತ್ತಿರ್ಲಿಲ್ಲ. ಟೈಲರ್ ಅಂದ್ರೆ ಏನಂತಾನು ನನಗೆ ಗೊತ್ತಿರ್ಲಿಲ್ಲ. ಈ ತರ ಸ್ಟಿಚಿಂಗ್ ಅಂದ್ರೆ ಏನು ಅನ್ನೋದು ನನಗೆ ಗೊತ್ತಿಲ್ಲ. ಫ್ಯಾಬ್ರಿಕ್ ಅಂದ್ರೆ ಏನು ಅನ್ನೋದು ನನಗೆ ಗೊತ್ತಿಲ್ಲ. ಸೊ ನನ್ ಕನ್ಸಿದ್ದು ಬಂದು ಬ್ಯೂಟಿಷಿಯನ್ ಆಗ್ಬೇಕನ್ನೋದು ನನ್ ಕನ್ಸಿದ್ದು. ಸೊ ಫಸ್ಟ್ ನಾನು ಬಂದು ಬ್ಯಾಂಕ್ ಆಗಿ ವರ್ಕ್ ಮಾಡ್ತಿದ್ದೆ. ಅದಾದ್ಮೇಲೆ ನಾನು ಬ್ಯೂಟಿಷಿಯನ್ ಆಗ್ಬೇಕು ಅನ್ನೋದು ನನ್ ಕನ್ಸಿತ್ತು. ಸೊ ಅದಾದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ, ನನ್ಗೆ ನನ್ ಫ್ರೆಂಡ್ ಹೇಳಿದ್ದು. ಸೊ ನಿಮ್ ಕ್ಲಾಸ್ನು ಕೂಡ ನಮ್ಗೆ ಅವರೇನೆ ಹೇಳಿದ್ದು, ಹುಡಿ ಕೊಟ್ಟಿದ್ದು. ಸೊ ಆನ್ಲೈನ್ ಅಲ್ಲಿ. ಸೊ ಅದಾದ್ಮೇಲೆ ನಾನು ಫಸ್ಟ್ ಬಂದಾಗ ನನ್ಗೆ ಏನೂ ಗೊತ್ತಿಲ್ಲ, ಝೀರೋ. ನನ್ಗೆ ಏನು ಅಂದ್ರೆ ಗೊತ್ತಿಲ್ಲ. ಸೊ ಫಸ್ಟ್ ನಾನು ಬೇಸಿಕ್ ಜಾಯಿನ್ ಆಗಿದೆ ನಿಮ್ ಕ್ಲಾಸಿಗೆ, ಎಲ್ಲೂ ಹೋಗಿಲ್ಲ. ಅದೇ ಮೇಡಮ್ ನಾನು ಹೇಳಿಲ್ಲ ನಿಮ್ಗೆ, ಕಲ್ತ್ಕೊಂಡ್ರಾ ಎಲ್ಲ? ಇಲ್ಲ, ನನ್ ಬ್ಯೂಟಿಷಿಯನ್ ಅಂದ್ರೆ ನಾನು ಜಾಬ್ ಸ್ಟಾಪ್ ಮಾಡದ್ಮೇಲೆ ಬ್ಯೂಟಿಷಿಯನ್ ಹೋಗ್ಬೇಕನ್ನೋದೇ ನನ್ ಪ್ಲಾನ್ ಇದ್ದಿದ್ದು. ಅದಕ್ಕೋಸ್ಕರನೇ ಜಾಬ್ ಕ್ಲಿಕ್ ಮಾಡಿದ್ದು ನಾನು. ಸೊ ನಮ್ ಫ್ರೆಂಡ್ ಆಮೇಲೆ ಹೇಳಿದ್ರು ಬ್ಯೂಟಿಷಿಯನ್ ಬೇಡ ಅಂದ್ರೆ, ಅದೇನ್ ಕಂಡಮ್ ಅಂತ ಹೇಳಿಲ್ಲ, ಬಟ್ ಯಾಕಂದ್ರೆ ನನ್ಗೆ ಇರೋದಕ್ಕೂ ಚಿಕ್ಕ ಮಗು. ಎಷ್ಟು ವರ್ಷ? 6 ವರ್ಷ. ಸೊ ಅವನನ್ನ ನಾನು ಬಿಟ್ಟು ನಾನು ಬ್ಯೂಟಿಷಿಯನ್ ಕಲ್ತು ಇವಾಗ ತುಂಬಾ ಲಾಂಗ್ ಹೇಳ್ತಾರೆ. ಸೊ ನನ್ಗೆ ಕಸ್ಟಮರ್ ಇಂಪಾರ್ಟೆಂಟ್ ಇರ್ತಾರೆ. ಸೊ ನಾನು ಅವಾಗ ಮಗುನ ಬಿಟ್ಟು ಹೋಗಕ್ ಆಗಲ್ಲ. ಸೊ ಫ್ಯಾಮಿಲಿ. ಸೊ ಅದಕ್ಕೋಸ್ಕರ ನಾನೇನ್ ಮಾಡಿದೆ ಅಂದ್ರೆ, ನನ್ನ ಇದಿದ್ ಕನ್ಸು ಬೇಡ, ನನಗೆ ನನ್ ಫ್ಯಾಮಿಲಿ ಇಂಪಾರ್ಟೆಂಟ್ ಇತ್ತು. ಸೊ ಅವಾಗ ಅದಕ್ಕೆ ನಾನೇನ್ ಡಿಸೈಡ್ ಮಾಡಿದೆ ಅಂದ್ರೆ, ಓಕೆ ಇದನ್ನೇ ಚಾಯ್ಸ್ ಮಾಡ್ಕೊಂಡು, ಸೊ ನನಗೆ ನೀವು ಎಲ್ಪ್ ಮಾಡ್ಕೊಂಡ್ ಬಂದ್ರಿ. ನಂಗೆ ನಿಜವಾಗ್ಲೂ ಏನಂದ್ರೆ ಏನೋ ಗೊತ್ತಿಲ್ಲ ಮ್ಯಾಮ್. ಬೇಸಿಕ್ ಕೂಡ ನೀವು ಅಷ್ಟೇ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ ನಮ್ಗೆ. ಸೊ ನಾನ್ ಬೇಸಿಕ್ ಕಲ್ತ ಮೇಲೂ ಕೂಡ ನಿಮ್ ಹತ್ರನೇ ನಾನ್ ಕೇಳಿದೀನಿ, ನಂದು ಬೇಸಿಕ್ ಕಂಪ್ಲೀಟ್ ಆಗಿದೆ, ಸೊ ಇವಾಗ ಏನ್ ಮಾಡಿದ್ರೆ ನನ್ ಓಕೆ ಅಂತ ಕೇಳಿದಾಗ, ಸೊ ಅವಾಗ ಓಪನ್ ಆಗಿದ್ದೆ ನನಗೆ ಇನ್ಸ್ಟಿಟ್ಯೂಟ್ ಓಪನ್ ಆಯ್ತು. ಒಂದ್ ಸೆಕೆಂಡ್, ಏನಕ್ಕೆ ನಾನು ಡೈರೆಕ್ಟ್ ಆಗಿದ್ರೆ 1 ತಿಂಗಳು ಕೋರ್ಸ್ ನಮ್ದು ಬೇಸಿಕ್ ಇರುತ್ತೆ. ಇವರು ಕೂಡ ಒಂದು 15 days ಅಲ್ಲೇ ಕ್ಲಿಯರ್ ಆಯ್ತು. ಒಂದು ನಾವೇನ್ ಹೇಳ್ಕೊಡ್ತಿದ್ವಿ ಸ್ಟಾರ್ಟಿಂಗ್ ಅಲ್ಲಿ, ಏಮಿಗೆ ಹೋಗ್ಸೋಕೆ ಏನು ಗೊತ್ತಿಲ್ಲದೆ ಬಂದಿದ್ದು, ನಾವ್ ಹೇಗೆ ಹೇಳ್ಕೊಡ್ತಿದ್ವೋ ಅಷ್ಟೇ ಸಿನ್ಸಿಯರ್ ಇಲ್ಲೂ ಕೂಡ ಮಾಡ್ಕೊಂಡು, ಮನೇಲಿ ಹೋಗ್ಕೊಟ್ಟಿರೋ ಹೋಮ್ವರ್ಕ್ನು ಮಾಡ್ಕೊಂಡು 15-20 ದಿನದಲ್ಲೇ ಬೇಸಿಕ್ ಫುಲ್ ಕಂಪ್ಲೀಟ್ ಆಯ್ತು. ಆಗ ನಾನು ಹೇಳಿದೆ, ಕನ್ನಡ ನೀನ್ ಇಷ್ಟು ಕಂಪ್ಲೀಟ್ ಮಾಡಿದೆ, ನನ್ ಖುಷಿಗೆ ಒಂದ್ 2-3 ಡಿಸೈನ್ಸ್ ಹೇಳ್ಕೊಡ್ತೀನಿ ಮಾಡು ಅಂದೆ. ಆ ಡಿಸೈನ್ ಹೇಳ್ಕೊಟ್ಟು ಇವತ್ತು ಹೇಳ್ಕೊಟ್ಟು ಮತ್ತೆ ನಾಳೆ ಮಾಡ್ಕೊಂಡ್ಬಂದ್ರು. ನಾನು ಅನ್ಕೊಂಡು ಇಷ್ಟೊಂದು ಫಾಸ್ಟ್ ಇದಾರೆ, ಬೇಡ ಇವ್ರನ್ನ ಸ್ಲೋ ಮಾಡೋದ್ ಬೇಡ, ಇವ್ರನ್ನ ಸ್ವಲ್ಪ ಎಕ್ಸ್ಟ್ರಾ ಇನ್ನೂ ಹೇಳ್ಕೊಟ್ರೆ ಇನ್ನೂ ಎತ್ತರಕ್ಕೆ ಬೆಳಿತಾರೆ ಅಂದ್ಬಿಟ್ಟು ಡಿಸೈನ್ ಕ್ಲಾಸ್ ಬೇಡ, ನೀನ್ ಡೈರೆಕ್ಟ್ ಆಗಿ ಫ್ಯಾಷನ್ ಡಿಸೈನ್ ಬೈ, ನೀನ್ ಇಷ್ಟು ಇಂಪ್ರೂವ್ ಮಾಡೋ ಕೆಪಾಸಿಟಿ ನನಗಿದೆ, ನೀನ್ ಆಗ್ತೀಯಾ ಕೂಡ ಅನ್ಕೊಂಡು ಈಗ ಫ್ಯಾಷನ್ ಡಿಸೈನ್ ಸೇರಿಸಿದೀನಿ. ಈಗ ಹಂತವಾಗಿ ಹೇಗ್ ಬೆಳಿತಾರೆ, ಹೆಂಗ್ ಹೊಲಿತಾರೆ ಅಂತ ಕೂಡ ನೀವು ನೋಡ್ಕೊಂಡ್ ಬರುವಂತೆ. ಹೇಳ್ಕೊಂಡ? ಓಕೆ ಮೇಡಮ್, ಆಯ್ತು. ನನ್ಗೆ ಏನಂತ ಹೇಳಿದ್ರೆ ನೀವು ಸಪೋರ್ಟ್ ಮಾಡ್ಬೇಕು ಮೇಡಮ್, ಯಾಕಂದ್ರೆ ನನ್ಗೆ ಏನಂತಾನು ಗೊತ್ತಿಲ್ಲ ಅಂತಾನು ನಾನು ಅವಾಗಲೇ ಹೇಳ್ದೆ. ಸೊ ನನ್ಗಾದ್ರೂ ತಪ್ಪಿದ್ರೆ ಈ ತರ ಮಾಡ್ಬೇಡ, ಈ ತರ ಮಾಡು ಅಂತ ನನ್ ಬ್ಯಾಕ್ ಸಪೋರ್ಟ್ ನೀವ್ ಇರ್ಬೇಕು, ಯಾವಾಗ್ಲೂ ಇರ್ಬೇಕು ನೀವು. ಸೊ ನನ್ ಕನ್ಸ್ ಏನಂತ ಅಂದ್ರೆ, ನಾನು ಬ್ಯೂಟಿಷಿಯನ್ ಒಂದ್ ಕ್ಲಾಸ್ ಓಪನ್ ಮಾಡ್ಬೇಕು, ಸೊ ಬೋಟಿಕ್ ಓಪನ್ ಮಾಡ್ಲೇಬೇಕು ಅನ್ನೋದೇ ನನ್ ಕನ್ಸಿರೋದು. ನಾನು ಅದಕ್ಕೋಸ್ಕರ ನಾನು ಇಲ್ಲಿವರೆಗೂ ಬಂದಿರೋದು. ನನ್ಗೆ ಹೇಳ್ಬೇಕಂತ ಹೇಳಿದ್ರೆ, ನಿಮ್ಗೆ ಗೊತ್ತೋ ಗೊತ್ತಿಲ್ವೋ ಮ್ಯಾಮ್ ಗೊತ್ತಿಲ್ಲ, ನಂಗೆ 30 to 35 40K ವರೆಗೂ ಸ್ಯಾಲರಿ ಸಿಗ್ತಾ ಇದ್ದಿದ್ದು. ಇಂಪಾರ್ಟೆಂಟ್ ನನ್ನ ಫ್ಯಾಮಿಲಿ. ನಿಮ್ಗೆ ಗೊತ್ತಿದೆಯೇನೋ ಗೊತ್ತಿಲ್ಲ, ನಾನು 7 o'clock ಮನೆ ಬಿಟ್ಟಿದ್ರೆ ಮತ್ತೆ ನೈಟ್ 9 o'clock ಮನೆಗೆ ಬರ್ತಾ ಇದ್ದಿದ್ದು. ಸೊ ಅಷ್ಟು ಟೈಮ್ ಕೂಡ ನಾನು ಆಫೀಸಲ್ಲೇ ಸ್ಪೆಂಡ್ ಮಾಡ್ತಾ ಇದ್ದೆ. ಸೊ ಟ್ರಾವೆಲಿಂಗ್ ಅಲ್ಲಿ ಸ್ಪೆಂಡ್ ಮಾಡ್ಬಿಡ್ತಿದ್ದೆ. ಸೊ ನನ್ಗೆ ನನ್ ಮನೆಗೆ ಏನೂ ಟೈಮ್ ಕೊಟ್ಟಿಲ್ಲ. ಸೊ ಇದ್ರಿಂದಲಾದ್ರೂ ನನಗೆ ನನ್ ಮನೆಗೆ ಟೈಮ್ ಕೊಡ್ಬೇಕು. ಸೊ ನನ್ ಕೆಲ್ಸನೂ ಕಲಿಬೇಕು, ಮನೆಗೂ ಟೈಮ್ ಕೊಡ್ಬೇಕು. ಸೊ ನನಗೆ ಅದನ್ನೆಲ್ಲಾ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ ಸಪೋರ್ಟ್ ನಂಗೆ ಬೇಕೇ ಬೇಕು. 100% ನಿನ್ಗೆ ಅಂತಲ್ಲ, ಎಲ್ರು
ಎಲ್ರಿಗೂ ಸಪೋರ್ಟ್ ಇದ್ದೇ ಇರುತ್ತೆ. ಯಾಕಂದ್ರೆ ನಂಗೆ ಹೇಳಿದ್ನಲ್ಲ, ಮುಂದೆ ಬರ್ತೀವಿ ಅನ್ನೋರಿಗೆ ನಾನು ತುಂಬಾ ಸಪೋರ್ಟ್ ಮಾಡ್ತೀನಿ. ಬರೀ ಬೇಸಿಕ್ ಇತ್ತು ಡಿಸೈನ್ ಕಲ್ತ್ಕೊಂಡ್ ಬರಮ್ಮ ಅಂತ ಹೇಳ್ಬೋದಿತ್ತು. ನಿನ್ಗಿರೋ ಟ್ಯಾಲೆಂಟ್ ನ ಗುರ್ತಿಸಿ ಬೇಡ, ಡಿಸೈನ್ ಅಷ್ಟೇ ಹೇಳ್ಕೊಡ್ತೀನಿ, ಟ್ಯಾಲೆಂಟ್ ಇದೆ ಬನ್ನಿ ಅಂತೇಳಿ ಡಿಸೈನ್ ಆಗಿ ಸೇರಿಸಿದ್ದು. ನೋಡಿ 40,000 ಸ್ಯಾಲ್ರಿ ಇದ್ರೂ ಕೂಡ ಇಲ್ಲ, ನಾನು ಸ್ಯಾಲ್ರಿ ಇಲ್ಲ. ನನ್ನ ಮನೆ ಹೇಳಿದವ್ರಿಗೆ ಬರೀ ನೀವು ಕೆಲಸ ಅಂತ ಮಾಡಿದಾಗ ಏನಾಗುತ್ತೆ, ನಿಮ್ಮ ಶ್ರಮ, ನಿಮ್ಮ ಟೈಮು ಎಲ್ಲ ತಗೊಂಡು ಕೆಲ್ಸಕ್ಕೆ ಆಗ್ತಾ ಹೋಗ್ತೀರಾ. ಆ ಟೈಮು ಕೆಲಸ ಎಲ್ಲ ಏನಾಗ್ಬಿಡುತ್ತೆ, ನಿಮ್ಮ ಇದು ಏನಪ್ಪ ಎನರ್ಜಿ ಎಲ್ಲ ಅಲ್ಲಿ ವೇಸ್ಟ್ ಆಗುತ್ತೆ. ದುಡ್ಡು ಬರುತ್ತೆ, ಇಲ್ಲ ಅಂತಲ್ಲ. ವಯಸ್ಸಾಗ್ತಾ ಅಲ್ಲಿ ದುಡಿತೀರಾ ಬರ್ತೀರಾ, ಲಾಸ್ಟಿಗೆ ಮುಗೀತು ದುಡ್ಡಿರುತ್ತೆ. ಆಮೇಲೆ ಫ್ಯೂಚರ್ ಅಲ್ಲಿ ದುಡ್ಡು ಏನಾಗುತ್ತೆ, ಕರ್ತಾ ಹೋಗುತ್ತೆ. ನೆಕ್ಸ್ಟ್ ಉಳಿಯೋದು ನಿಮ್ಗೆ ಹತ್ರ ಏನಂತ ಹೊತ್ತು ಏನೂ ಇರಲ್ಲ. ಅವಾಗ ಏನಾಗುತ್ತೆ, ಇದು ನಮ್ದು ಓನಾಗ ಒಂದು ಬೋಟಿಗೆ ಓಪನ್ ಮಾಡ್ಕೊಂಡ್ರೆ ನಿನಗಿರೋವಷ್ಟು ಶಕ್ತಿ ಹೊರಟು ದುಡಿಬಹುದು. ಅಂದ್ರೆ ನೀನ್ ನೆಕ್ಸ್ಟ್ ಯಾರನ್ನೇ ತಗೊಂಡು ನಿಮ್ಗೆ ಡಿಸೈನ್ ಗೊತ್ತಿರುತ್ತೆ, ಬರೀ ಟೈಲರ್ಗಳನ್ನ ಇಟ್ಕೊಂಡ್ರೆ ಸಾಕು, ನಿಮ್ ಜರ್ನಿ ಹೋಗ್ತಾ ಹೋಗುತ್ತೆ. ಆಗ ನೋಡಿ ನಮ್ಮ ಫ್ಯಾಮಿಲಿನೇ ಅಷ್ಟೇ, ಇಡೀ ಫ್ಯಾಮಿಲಿ ನಾವು ಇಲ್ಲೇ ಇದೀವಿ. ಇಡೀ ಮಕ್ಳಿಗೆ ಟೈಮ್ ಕೊಡ್ಬೇಕು, ಗಂಡನ್ ಟೈಮ್ ಕೊಡ್ಕೊಂಡು ಇಡೀ ಫ್ಯಾಮಿಲಿ ಒಟ್ಟಿಗೆನೂ ಕೂಡ ಇರ್ಬೋದು. ಹಂಗಾಗಿ ನಾನು ಪ್ರತಿಯೊಬ್ಬರಿಗೆ ಹೇಳೋದು, ಓನ್ ಆಗಿ ಏನಾದ್ರೂ ಶುರು ಮಾಡಿ. ಈ ತರ ಟೈಲರ್ ಚಿಕ್ಕದಾಗೆ ಮಾಡ್ಕೊಳ್ಳಿ, ಶಾಪ್ ದೊಡ್ಡದಾಗ ಬೋಟಿಗೆ ಮಾಡ್ಬೇಕು, ಟೈಲರಿಂಗ್ ಶಾಪೇ ಶುರು ಮಾಡ್ಕೊಳ್ಳಿ. ಏನೋ ಮೀಡಿಯಂ ಕಲ್ತಿರೋರು ಇಲ್ಲ, ಚೆನ್ನಾಗಿ ಕಲ್ತಿದೀವಿ, ನಂಗೆ ಶಕ್ತಿ ಇದೆ ಅಂದ್ರೆ ದೊಡ್ಡ ಮಟ್ಟಕ್ಕೆ ಫ್ಯಾಷನ್ ಡಿಸೈನ್ ತಗೊಂಡು ದೊಡ್ಡದಾಗೇನೆ ಬೋಟಿಗೆ ಓಪನ್ ಮಾಡ್ಕೊಳ್ಳಿ. ಖಂಡಿತವಾಗೂ ನನ್ನ ಸಪೋರ್ಟ್ ಇದ್ದೇ ಇರುತ್ತೆ. ವೆರಿ ವೆರಿ ಗುಡ್. ನನಗೆ ಕೇಳಿ ಖುಷಿ ಆಯ್ತು, ನನಗೆ ಗೊತ್ತಿರ್ಲಿಲ್ಲ ಕೂಡ. ಇಲ್ಲ, ತುಂಬಾ ಕನಸು ಕಟ್ಟಿದ್ಯಾ, ನೆರವೇರೇ ಇರುತ್ತೆ. ಕೇವಲ 4 ತಿಂಗಳಲ್ಲಿ ನಂಬಿದೀನಿ ಮ್ಯಾಮ್, ನಾನು ನಂಬ್ಕೊಂಡ್ ಬಂದಿದ್ದೀನಿ. ಯಾಕಂದ್ರೆ ಮಮ್ಮಿ ಮನೇಲಿ ಮಗು ನೋಡ್ಕೋತಾರೆ. ಸೊ ಹಾಗಾಗಿ ಅವನು ಇನ್ನೂ 2 months ರಜಾ ಇದೆ ಅಲ್ಲ, ಸೊ ಅದಕ್ಕೋಸ್ಕರ ಅದನ್ನು ನನ್ಗೊಂದು 2 months ಸಿಗುತ್ತೆ. ನಮ್ಮ ತಾಯಿ, ನನ್ನ ತಮ್ಮ ನನಗೆ ಅವ್ರು ತುಂಬಾ ಸಪೋರ್ಟ್ ಮಾಡ್ತಾರೆ. ತುಂಬಾ ಸಪೋರ್ಟ್ ಅಂದ್ರೆ ತುಂಬಾ ಸಪೋರ್ಟ್, ಹೇಳ್ಕೊಳಕ್ ಆಗಲ್ಲ. ಅಷ್ಟು ಸಪೋರ್ಟಿವ್ ಆಗಿರೋದಕ್ಕೆ ನಾನು ಇಲ್ಲಿ ಬಂದು ನಿಂತಿರೋದು. ಓಕೆ, ಕನಸು ಕಟ್ಟಿದ್ಯಾ, ನಿನ್ ಜರ್ನಿ ಇವತ್ತಿಂದ ಶುರುವಾಗತ್ತೆ. ಆಲ್ ದ ಬೆಸ್ಟ್. ಮತ್ತೆ ಈಗ ಗೊತ್ತಾಗುತ್ತೆ, ಲೈವ್ ಅಲ್ಲಿ ನೋಡ್ತಾ ಇರ್ತಾರೆ, ನಿಂದೆ ಯಾವ್ದೋ ಒಂದು ಚಾನಲ್ ಕ್ರಿಯೇಟ್ ಆಗತ್ತೆ. ನೀವ್ ಅಲ್ಲಿ ಏನ್ ಕ್ರಿಯೇಟ್ ಮಾಡ್ತಾ ಇರೋದನ್ನ ಗುರುತಿಸ್ತಾ ಇರ್ತಾರೆ ಜನನ. 2 ತಿಂಗಳಾದ್ಮೇಲೆ ನಾವ್ ಏನ್ ಮಾಡ್ಬೇಕು ಅಂತ ಹೊರಟಿದೀವಿ ಅದನ್ನ ಮಾಡೋಣ. ಅವಾಗ ಇನ್ನೂ ಎತ್ತರ ಗುರುತಿಸ್ತಾರೆ. ನಿಮ್ದು ಸ್ವಂತ ಬೋಟಿಕ್ ಆಗೋದ್ರೊಳಗೆ ನೀವು ಫೇಮಸ್ ಆಗ್ತೀರಾ. ಕಾರಣ ಯಾಕೆಂದ್ರೆ ನಿಮ್ಮ ಕೆಲಸ ಅದನ್ನ ಗುರುತಿಸುತ್ತೆ. ನಾವ್ ಹೇಳ್ಕೊಳ್ಳೋ ದೊಡ್ಡದಲ್ಲ, ಪ್ರತಿ ಹೇಳೋದು ನಾವ್ ಹೇಳ್ಕೊಳ್ಳೇಬೇಕು ಅಂತಿಲ್ಲ. ನಮ್ಮ ಕೆಲ್ಸನ ಗುರುತಿಸ್ಬೇಕು ಜನಗಳು. ಆ ರೀತಿ ನಾನ್ ಮಾಡ್ತೀನಿ, ನೀನ್ ಮಾಡೇ ಮಾಡ್ತೀನಿ ಅಂತ ನಂಬಿಕೆಯಿಂದ ಸೇರಿಸ್ಕೊಂಡಿದೀನಿ. ಖಂಡಿತವಾಗ್ಲೂ ಮಾಡೋದಲ್ಲ. ಥ್ಯಾಂಕ್ ಯು. ಓಕೆ, ಏನಾದ್ರು ಹೇಳೋದಿದ್ಯಾ? ಇನ್ನೇನು ಹೇಳೋದಿಲ್ಲ ಮೇಡಮ್, ಅಷ್ಟೇ. ನಮ್ಗೆ ಗೊತ್ತಿಲ್ಲ ಅಂತಂದ್ರೆ, ನಾನು ಏನಾದ್ರು ಕ್ಲಾಸ್ ಅಲ್ಲಿ ಯಾರಿಗಾದ್ರೂ ಹರ್ಟ್ ಮಾಡಿದ್ರೆ ಎಲ್ರು ಕ್ಷಮಿಸ್ಬಿಡಿ. ಯಾಕಂದ್ರೆ ನಾನು ನಾನು ಯಾರಿಗೂ ಹರ್ಟ್ ಮಾಡಿರಲ್ಲ. ಸೊ ನನ್ನಿಂದ ಏನಾದ್ರು ಬೇಜಾರಾಗಿದ್ರೆ ಸಾರಿ. ನಾನು ಏನಾದ್ರು ತಪ್ಪು ಮಾಡಿದ್ರು, ಕೆಲ್ಸದ ವಿಚಾರದಲ್ಲಿ ಏನಾದ್ರು ತಪ್ಪು ಮಾಡಿದ್ರೆ ನೀವು ಅದನ್ನ ತಿದ್ದಿ ನನ್ಗೆ ಬುದ್ಧಿ ಇಟ್ಕೊಂಡು ಹೋಗಿ. ನಾನು ಅಲ್ಲೇ ಬಹುಮಾನ ಇಲ್ಲ, ತಪ್ಪಿತ್ತು ಅಂದ್ರೆ ನಂದು ಅಷ್ಟೇ. ಆ ಕ್ಷಣಕ್ಕೆ ಕೋಪ ಬರುತ್ತೆ ಹೊರತು ಇಲ್ಲಿಂದ ಯಾರನ್ನೂ ಬೈಯಲ್ಲ. ಸಿಟ್ಟು ಬರ್ತಾ ಇಲ್ಲಿ ಬೈತೀನಿ, ಆಮೇಲೆ ಬಾಯಿಲಿ ಯಾಕೆ ತಪ್ಪು ಮಾಡಿದ್ಯಾ ಅಂತ ಕೂರಿಸಿ ಬುದ್ಧಿ ಹೇಳಿ ಅದ್ ಮಾಡ್ಬಾರ್ದು ಅಂತೀನಿ. ಬಟ್ ನನ್ ಪ್ರಕಾರ ನೀನ್ ಇಲ್ಲಿ ಯಾರಿಗೂ ಹರ್ಟ್ ಮಾಡಿಲ್ಲ. ತಮಾಷೆ ನಗಾಡ್ಕೊಂಡೆ, ಅವ್ರು ಬೇಜಾರಾಗಿದ್ರು ಕೆಟ್ಟಿ ತಮಾಷೆ ಮಾಡ್ಕೊಂಡು ಹೋಗ್ತಾ ಇದೀಯಾ. ಸೊ ಹಂಗಾಗಿ ನಿನ್ಗೆ ಏನು ಬೇಜಾರಿಲ್ಲ. ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಎತ್ತರಕ್ಕೆ ಬೆಳೆಯೋ ತರ ಜನಗಳು ನೋಡ್ತಾ ಇರ್ತಾರೆ, ನೀನು ಬೆಳೆದು ತೋರಿಸ್ಬೇಕು. ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ.